ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 17ನೆಯ ವಾರ, ಜುಲೈ 28, 2025 ಸೋಮವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 13ನೇ ಅಧ್ಯಾಯ 31ರಿಂದ 35ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ಇನ್ನೊಂದು ಸಾಮತಿಯನ್ನು ಹೇಳಿದರು. ಸ್ವರ್ಗ ಸಾಮ್ರಾಜ್ಯ ಒಂದು ಸಾಸಿವೆ ಕಾಳನ್ನು ಹೋಲುತ್ತದೆ. ಈ ಕಾಳನ್ನು ತೆಗೆದುಕೊಂಡು ಹೋಗಿ ರೈತ ತನ್ನ ಹೊಲದಲ್ಲಿ ಬಿತ್ತಿದ. ಕಾಳುಗಳಲ್ಲಿ ಅತಿ ಸಣ್ಣದಾದ ಇದನ್ನು ಬಿತ್ತಿದಾಗ ಎಲ್ಲ ಸಸ್ಯಗಳಿಗಿಂತಲೂ ದೊಡ್ಡದಾಗಿ ಬೆಳೆದು ಮರವಾಗುತ್ತದೆ. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳು ಬಂದು ಇದರ ರೆಂಬೆಗಳಲ್ಲಿ ಗೂಡು ಕಟ್ಟಿ ವಾಸಿಸುತ್ತವೆ. ಯೇಸು ಸ್ವಾಮಿ ಮತ್ತೊಂದು ಸಾಮತಿಯನ್ನು ಜನರಿಗೆ ಹೇಳಿದರು. ಸ್ವರ್ಗ ಸಾಮ್ರಾಜ್ಯ ಹುದುಗೆಬ್ಬಿಸುವ ಹುಳಿಯನ್ನು ಹೋಲುತ್ತದೆ. ಅದನ್ನು ಒಬ್ಬಾಕೆ ತೆಗೆದುಕೊಂಡು 3 ಸೇರು ಹಿಟ್ಟಿನಲ್ಲಿ ಕಲಸಿದಳು. ಆ ಹಿಟ್ಟೆಲ್ಲ ಹುಳಿಯಾಯಿತು. ಇದೆಲ್ಲವನ್ನು ಯೇಸು ಸ್ವಾಮಿ ಜನರಿಗೆ ಸಾಮತಿಗಳ ರೂಪದಲ್ಲಿ ಹೇಳಿದರು. ಸಾಮತಿಗಳಿಲ್ಲದೆ ಅವರಿಗೆ ಏನನ್ನೂ ಬೋಧಿಸಲಿಲ್ಲ. ಸಾಮತಿಗಳಲ್ಲೇ ಬೋಧಿಸುವೆನು, ಲೋಕಾದಿಯಿಂದ ರಹಸ್ಯವಾದವುಗಳನ್ನು ಬಯಲುಗೊಳಿಸುವೆನು ಎಂದು ದೇವರು ಪ್ರವಾದಿಯ ಮುಖಾಂತರ ತಿಳಿಸಿದ್ದ ಪ್ರವಚನವನ್ನು ಯೇಸು ಹೀಗೆ ನೆರವೇರಿಸಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಸಲಲಿ. ಚಿಂತನೆ. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಡುತ್ತದೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಯೇಸು ಸ್ವಾಮಿ ಜನರೊಂದಿಗೆ ಮಾತನಾಡುವಾಗ ಸಾಮತಿಯ ಮೂಲಕ ಮಾತನಾಡುತ್ತಿದ್ದರು. ಹೀಗೆ ಸಾಮತಿಗಳನ್ನು ಉಪಯೋಗಿಸಿಕೊಂಡು ಬೋಧಿಸಿದ್ದರಿಂದ ಜನಸಾಮಾನ್ಯರು ಸಂಗತಿಗಳನ್ನು, ರಹಸ್ಯವನ್ನು ಸುಲಭವಾಗಿ ಅರ್ಥೈಸಿಕೊಳ್ಳುತ್ತಿದ್ದರು. ಇಂದಿನ ಶುಭ ಸಂದೇಶದಲ್ಲಿ ಯೇಸು ದೇವರ ಸಾಮ್ರಾಜ್ಯವನ್ನು ಸಾಸಿವೆ ಕಾಳಿನ ಮರಕ್ಕೆ ಹೋಲಿಸುತ್ತಾರೆ. ಸಣ್ಣ ಸಾಸಿವೆ ಕಾಳು ಮೊಳಕೆಯೊಡೆದು ಮುಂದೆ ಮರವಾಗುವುದರಲ್ಲಿ ಸಂದೇಹವಿಲ್ಲ. ಹಾಗೆಯೇ ದೇವರ ಸಾಮ್ರಾಜ್ಯ ಕಟ್ಟಬೇಕಾದರೆ ನಾವು ಸಣ್ಣ ಪುಟ್ಟ ಕಾರ್ಯಗಳಿಂದ ಪ್ರಾರಂಭಿಸಬೇಕು. ದೇವರ ಪ್ರೀತಿಯನ್ನು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ, ನಡೆನುಡಿಗಳಲ್ಲಿ ತೋರಿಸಬೇಕಾಗಿದೆ. ಒಬ್ಬ ಸಾಹಿತಿ ಹೇಳುತ್ತಾನೆ, ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಡುತ್ತದೆ ಎಂಬುದಾಗಿ. ನಾವು ಮಾಡುವ ಒಳ್ಳೆಯ ಕಾರ್ಯ ಎಷ್ಟೇ ಸಣ್ಣದಿದ್ದರೂ ಒಂದಲ್ಲ ಒಂದು ದಿನ ಫಲವನ್ನು ಕೊಟ್ಟೇ ಕೊಡುತ್ತದೆ. ಇದು ನಿಶ್ಚಿತ ಎಂಬ ಸಂದೇಶವನ್ನು ಯೇಸು ಇಂದು ನಮಗೆ ಬೋಧಿಸುತ್ತಾರೆ. ಆತ್ಮೀಯರೇ, ಸಮಾಜದಲ್ಲಿ ನಾವು ಬದಲಾವಣೆ ತರಬೇಕಾದರೆ ಮೊದಲು ನಮ್ಮಲ್ಲಿರುವ ಮನೋಭಾವನೆಗಳಲ್ಲಿ ಬದಲಾವಣೆ ತರಬೇಕು. ಬದಲಾವಣೆಯ ಆಶೆ ಮೊಳಕೆಯೊಡೆಯಬೇಕು. ಇಂದಿನ ವಿಶೇಷತೆ ಭಾರತದ ಪ್ರಪ್ರಥಮ ಮಹಿಳಾ ಸಂತಳಾದ ಸಂತ ಅಲ್ಫೋನ್ಸರವರ ಸ್ಮರಣೆ. ಆತ್ಮೀಯರೇ, ಸಂತ ಅಲ್ಫೋನ್ಸರವರು ಆಗಸ್ಟ್ 19, 1910 ಕೊಟ್ಟಾಯಂ ಸಮೀಪದ ಕುಡಮಲ್ಲೂರು ಜಿಲ್ಲೆಯ ಮುತ್ತಟ್ಟುಪಡುತ್ತು ಎಂಬ ಊರಿನಲ್ಲಿ ಜೋಸೆಫ್ ಮುತ್ತಟ್ಟುಪಡುತ್ತು ಮತ್ತು ಮೇರಿ ಪುತ್ತುಕರಿಗೆ ಮಲಂಕರ ನಾಸ್ರಾಣಿ ಕುಟುಂಬದಲ್ಲಿ ಜನಿಸಿದರು. ಅವರು ಆಗಸ್ಟ್ 27, 1910 ದೀಕ್ಷಾಸ್ನಾನ ಪಡೆದರು. ಆಕೆಯ ಪೋಷಕರು ಆಕೆಯನ್ನು ಅನ್ನಕುಟ್ಟಿ ಎಂದು ಪ್ರೀತಿಯಿಂದ ಕರೆಯುತ್ತಿದ್ದರು. ಬಾಲ್ಯದಲ್ಲೇ ತನ್ನ ತಾಯಿಯನ್ನು ಕಳೆದುಕೊಂಡ ಆಕೆಯ ಬಾಲ್ಯ ಬಹಳ ಕಷ್ಟಕರವಾಗಿತ್ತು, ನೋವಿನ ಮಡಿಯಾಗಿತ್ತು. ಆಕೆಯ ತಾಯಿಯ ಮರಣದ ನಂತರ ಆಕೆಯು ಚಿಕ್ಕಮ್ಮನ ಆಶ್ರಯದಲ್ಲಿ ಬೆಳೆದಳು. ಅನ್ನಕುಟ್ಟಿ ಆಕೆಯ ದೊಡ್ಡಪ್ಪರಿಂದ ಶಿಕ್ಷಣ ಪಡೆದರು. ಅನ್ನಕುಟ್ಟಿ 3 ವರ್ಷದವಳಿದ್ದಾಗ ಎಸ್ಜಿಮದಿಂದ ಬಳಲುತ್ತಿದ್ದಳು. 1 ವರ್ಷದ ಪ್ರಾಯದಿಂದಲೇ ಇದು ಆಕೆಯಲ್ಲಿ ಪ್ರಾರಂಭವಾಗಿತ್ತು. ಆತ್ಮೀಯರೇ, 1916ರಲ್ಲಿ ಅನ್ನಕುಟ್ಟಿ ಅರ್ಪೂರಕರದಲ್ಲಿ ಶಾಲೆಯನ್ನು ಆರಂಭಿಸಿದರು. ಅವರು 27 ನವೆಂಬರ್ 1917 ತಮ್ಮ ಪ್ರಪ್ರಥಮ ಪರಮಪ್ರಸಾದ ಸಂಸ್ಕಾರವನ್ನು, ಜನವರಿ 21, 1925 ದೃಢೀಕರಣ ಸಂಸ್ಕಾರವನ್ನು ಸ್ವೀಕರಿಸಿದರು. ಮುಂದೆ ಆಕೆ ತನ್ನ ಸಂಬಂಧಿಕರಾದ ಮುರಿಕನ್ ಕುಟುಂಬದಲ್ಲಿ ಬೆಳೆದಳು. ಬಾಲ್ಯದಲ್ಲಿ ಅವಳ ಅಜ್ಜಿ ಸಂತರ ಕಥೆಗಳನ್ನು ಹೇಳುತ್ತಿದ್ದರು. ಪ್ರಾರ್ಥನೆ ಮತ್ತು ಕ್ರೈಸ್ತ ಭಕ್ತಿ ಗೀತೆಗಳನ್ನು ಕಲಿಸುತ್ತಿದ್ದರು. ಅಲ್ಫೋನ್ಸಳ ಬದುಕಿಗೆ ಲಿಜಿಯಾದ ಸಂತ ತೆರೆಸಳ ಬದುಕೆ ಆದರ್ಶವಾಗಿತ್ತು. ತಾನು ಕೂಡ ಒಂದು ದಿನ ಆಕೆಯಂತಾಗಬೇಕೆಂಬ ಮಹತ್ವಾಕಾಂಕ್ಷೆ, ಹಂಬಲ ಅಲ್ಫೋನ್ಸಳಲ್ಲಿತ್ತು. ಹದಿಹರೆಯದ ಪ್ರಾಯಕ್ಕೆ ಬಂದಂತೆ ಪ್ರತಿಷ್ಠಿತ ಕುಟುಂಬಗಳಿಂದ ಅನೇಕ ಮದುವೆ ಪ್ರಸ್ತಾಪಗಳು ಬರುತ್ತಿದ್ದವು. ಅನ್ನಕುಟ್ಟಿ ತನ್ನ ಭೌತಿಕ ಸಂಪತ್ತನ್ನು ತ್ಯಾಗ ಮಾಡಿದಳು ಮತ್ತು ತನ್ನ ಜೀವನವನ್ನು ಯೇಸು ಕ್ರಿಸ್ತನಿಗೆ ಅರ್ಪಿಸಲು ಬಯಸಿದಳು. 1923ರಲ್ಲಿ ಅನ್ನಕುಟ್ಟಿ ಅವರು ಉರಿಯುತ್ತಿರುವ
ಹೊಟ್ಟಿನ ಗುಂಡಿಗೆ ಬಿದ್ದಾಗ ಅವರ ಪಾದಗಳು ಸುಟ್ಟು ಹೋದವು. ತನ್ನ ಸಾಕು ತಾಯಿಯ ಮದುವೆಯನ್ನು ಏರ್ಪಡಿಸುವ ಪ್ರಯತ್ನವನ್ನು ತಪ್ಪಿಸುವ ಸಲುವಾಗಿ ಆಕೆ ಈ ರೀತಿಯಾಗಿ ಮಾಡಿಕೊಂಡಳಂತೆ. ಈ ಮೂಲಕ ಧಾರ್ಮಿಕ ಸಹೋದರಿಯಾಗುವ ಆಕೆಯ ಬಯಕೆಯನ್ನು ಈ ಘಟನೆ ಪೂರೈಸುತ್ತದೆ. ಪ್ರಿಯರೇ, ಈ ಅಪಘಾತವು ಅವಳನ್ನು ತನ್ನ ಜೀವನದುದ್ದಕ್ಕೂ ಭಾಗಶಃ ಅಂಗವಿಕಲಳಾಗಿಸಿತು. ಮೇ 27, 1928ರಲ್ಲಿ ಧರ್ಮ ಭಗಿನಿಯಾಗುವ ಆಸೆಯಿಂದ ಭರಣಂಗಣದ ಬೋರ್ಡಿಂಗ್ ಶಾಲೆಯನ್ನು ಸೇರಿಕೊಳ್ಳುತ್ತಾರೆ. ಆಗಸ್ಟ್ 2, 1928ರಂದು ಆಕೆಯ ಪೋಸ್ತುಲೆನ್ಸಿಯ ಪ್ರಾರಂಭವಾಗುತ್ತದೆ. 1930ರಿಂದ 1935ರ ಅವಧಿಯಲ್ಲಿ ಗಂಭೀರವಾದ ಅನಾರೋಗ್ಯದಿಂದ ಬಳಲಬೇಕಾಗಿ ಬಂತು. ಅಲ್ಫೋನ್ಸಾ ಆಗಸ್ಟ್ 12, 1936ರಂದು ತನ್ನ ಶಾಶ್ವತ ಧಾರ್ಮಿಕ ಪ್ರತಿಜ್ಞೆ ಮಾಡಿದರು. 2 ದಿನಗಳ ನಂತರ ಅವರು ಚಂಗನಚೇರಿಯಿಂದ ಬರ್ನಾಮ್ಗಣಂಗೆ ಮರಳಿದರು. ನಂತರ ಅವರು ಈಗಿನ ಸೆಂಟ್ ಅಲ್ಫೋನ್ಸಾ ಗರ್ಲ್ಸ್ ಹೈಸ್ಕೂಲ್ನಲ್ಲಿ ಹೈಸ್ಕೂಲ್ ಶಾಲೆಯ ಅಧ್ಯಾಪಕಿಯಾಗಿ ತನ್ನ ಸೇವೆಯನ್ನು ಸಲ್ಲಿಸುತ್ತಾರೆ. ಆದರೆ ಆಗಾಗ್ಗೆ ಅನಾರೋಗ್ಯದಿಂದ ಬಳಲುತ್ತಿದ್ದ ಕಾರಣ ತನ್ನ ಸೇವೆಯನ್ನು ಆಕೆ ಮುಂದುವರಿಸಲಾಗಲಿಲ್ಲ. ಕ್ಲಾರಿಸ್ ಸಹೋದರಿಯಾಗಿ ಅವರ ಹೆಚ್ಚಿನ ವರ್ಷಗಳಲ್ಲಿ ಅವರು ಗಂಭೀರ ಅನಾರೋಗ್ಯವನ್ನು ಸಹಿಸಿಕೊಂಡರು. ಜುಲೈ 1945ರಲ್ಲಿ ಅವರು ಗ್ಯಾಸ್ಟ್ರೋಎಂಟರೈಟಿಸ್ ಮತ್ತು ಯಕೃತ್ತಿನ ಸಮಸ್ಯೆಗಳನ್ನು ಅನುಭವಿಸಬೇಕಾಯಿತು. ಅದು ಹಿಂಸಾತ್ಮಕ ಸೆಳೆತ ಮತ್ತು ಇತರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಯಿತು. ಪ್ರಿಯರೇ, ಲಿಜಿಯಾದ ಸಂತ ತೆರೆಸಮ್ಮನವರು ಅನ್ನಕುಟ್ಟಿಯ ಬದುಕಿಗೆ ಆದರ್ಶವಾಗಿದ್ದರು. ಅನ್ನಕುಟ್ಟಿ ಮತ್ತು ಲಿಜಿಯಾದ ಸಂತ ತೆರೇಸರವರ ಜೀವನದಲ್ಲಿ ಅನೇಕ ಸಾಮ್ಯಗಳಿವೆ. ಯಾವುದೇ ಕೆಲಸ ಅತ್ಯಂತ ಕಿರಿಯದಾದರೂ ಸರಿ, ದೈವ ಪ್ರೀತಿಗಾಗಿ ಮಾಡುವುದನ್ನು ಸಂತ ತೆರೇಸಮ್ಮನವರಿಂದ ಅವರು ಕಲಿತುಕೊಂಡರು. ತನ್ನ 3ನೇ ವಯಸ್ಸಿನಿಂದ ಪರಮಾತ್ಮನಿಗೆ ನಾನೇನನ್ನೂ ಇಲ್ಲವೆನ್ನಲಿಲ್ಲ ಎಂದು ತೆರೇಸಮ್ಮನವರು ಹೇಳಿದರೆ, ಜ್ಞಾನಸ್ನಾನದ ಅನುಗ್ರಹದ ಸೊಗಸನ್ನು ನನ್ನ ಸ್ವಂತ ಕಿರುಪಾಪಗಳಿಂದ ಕಳೆದುಕೊಂಡಿಲ್ಲ ಎನ್ನುತ್ತಾರೆ ಸಂತ ಅಲ್ಫೋನ್ಸ. ಆದರೆ ಇವರಿಬ್ಬರ ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ಬಲವಾದ ವ್ಯತ್ಯಾಸವಿದೆ. ತಂದೆ ಮಗುವಿನ ಸಂಬಂಧದಂತಿರುವಂಥದ್ದು ತೆರೇಸಮ್ಮ ಮತ್ತು ದೇವರ ಸಂಬಂಧ. ಮಗು ತನ್ನೆಲ್ಲದರ ಆಗು ಹೋಗುಗಳಿಗೆ ತಂದೆಯನ್ನೇ ಅವಲಂಬಿಸಿರುವಂತೆ ತೆರೇಸಮ್ಮ ದೇವರನ್ನು ಅವಲಂಬಿಸಿದ್ದರು. ಅಲ್ಫೋನ್ಸ ಅವರದ್ದು ಮದುವಣಗಿತ್ತಿಯ ಸಂಬಂಧ. ಯೇಸುವಿನ ಪ್ರಿಯೆ ತಾನು, ಸ್ವರ್ಗೀಯ ಪತಿ ತನ್ನ ಆತ್ಮದ ಒಡೆಯ ಯೇಸು ಎಂಬ ಭಾವನೆ ಆಕೆಯದು. ತನ್ನ 13ನೇ ವಯಸ್ಸಿಗೆ ಮದುವೆಯ ಒತ್ತಡವನ್ನು ಹೇರಿದಾಗ ತಾನು ಯೇಸುವನ್ನಲ್ಲದೆ ಬೇರೆ ಯಾರನ್ನೂ ವರಿಸಲಾರೆ ಎಂಬ ದೃಢ ಸಂಕಲ್ಪ ಆಕೆಯದಾಗಿತ್ತು. ಈ ಸಂಬಂಧ ಕುರಿತು ಆಕೆಯ ಪ್ರಾರ್ಥನೆ ಹಾಗೂ ಆಕೆ ತನ್ನ ಸಂಘದ ಕಿರಿಯ ಭಗಿನಿಯರಿಗೆ ಕೊಡುತ್ತಿದ್ದ ಬೋಧನೆಗಳಲ್ಲಿ ಎದ್ದು ಕಾಣಿಸುತ್ತಿತ್ತು. ಯೇಸುವಿನ ದೈವಿಕ ಪ್ರೇಮ ಜ್ವಾಲೆಯಲ್ಲಿ ಆಕೆ ಬೆಂದು ಹೋಗಿದ್ದರು. ಬೈಬಲ್ಲಿನ ಪರಮ ಗೀತೆಯೇ ಆಕೆಯ ಜೀವನದ ಸಾರ. ದೈವಿ ಪ್ರಿಯನೊಡನೆ ಆಕೆಯ ವೈಯಕ್ತಿಕ ಆತ್ಮೀಯ ಸಂಬಂಧದ ಸಾರ. ಪ್ರಿಯರೇ, ಸಂಕಷ್ಟಗಳನ್ನು ಅನುಭವಿಸಲು ಆಕೆಗಿರುವ ಸೆಳೆತಕ್ಕೆ ಮೂಲ ಯೇಸುವಿನಲ್ಲಿರುವ ಅನುರಾಗ. ಯೇಸು ಸ್ವಾಮಿ ಮಾನವ ಕುಲದ ತನ್ನ ಪ್ರೇಮವನ್ನು ಸಂಕಟಮಯವಾದ ಶಿಲುಬೆಯ ಮರಣದ ಮೂಲಕ ತೋರಿಸಿದರು. ಅಲ್ಫೋನ್ಸರವರ ಯೇಸು ಪ್ರೇಮದ ಸಾಕ್ಷಿ ಎಂದರೆ ಯೇಸುವಿನ ಪ್ರೀತಿಗಾಗಿ ಎಲ್ಲ ಸಂಕಟಗಳನ್ನು ತಾಳ್ಮೆಯಿಂದ ಅನುಭವಿಸಿದುದು, ಸಹಿಸಿದುದು. ಸಾಲದು, ಇಷ್ಟೇ ಸಾಲದು, ಇನ್ನೂ ಹೆಚ್ಚು ಸಂಕಟಗಳು ಬರಲೆಂಬುದು ಆಕೆಯ ಆಶಯ. ಯೇಸು ಸ್ವಾಮಿಯು ಆಕೆಯನ್ನು ಆಧ್ಯಾತ್ಮ ಐಕ್ಯತೆಯ ಹಂತಕ್ಕೇರಿಸಿ ಸಂಕಷ್ಟಗಳಲ್ಲೂ ಆನಂದದ ಸವಿಯನ್ನು ಉಣ್ಣುವಂತೆ ಮಾಡಿದ್ದರು. ಅದನ್ನೇ ಶಿಲುಬೆಯ ಸಂತ ಯೋವಾನ ದ ವೈನ್ ಸೆಲ್ಲರ್ ಆಫ್ ಪರ್ಫೆಕ್ಟ್ ಕ್ಲಾರಿಟಿ, ಅಂದರೆ ಅನುಕಂಪದ ದ್ರಾಕ್ಷರಸ ಸಂಗ್ರಹದ ನೆಲಮಾಳಿಗೆ ಎನ್ನುತ್ತಾರೆ. ಇತರ ಆಧ್ಯಾತ್ಮ ಯೋಗಿಗಳಂತೆ ಈಕೆಯು ಆಧ್ಯಾತ್ಮದ ವಿವಿಧ ಹಂತಗಳನ್ನು ದಾಟಬೇಕಾಗಿತ್ತು. ಆಧ್ಯಾತ್ಮದ ಬರದ ಕಾರ್ಗತ್ತಲಲ್ಲಿ ಆತ್ಮ ಸಂಕಟದ ದಾರಿಯಲ್ಲಿ ಆಕೆ ಕ್ರಮಿಸಬೇಕಿತ್ತು. ದೇವರ ದರ್ಶನವಿಲ್ಲದ ಆ ನೋವು ಆಕೆಯಿಂದ ಆ ಕ್ರಂದನವನ್ನು ಹೊರಹೊಮ್ಮಿಸುತ್ತಿತ್ತು. ಶಿಲುಬೆಯ ಸಂತ ಯೋವಾನ ಹೇಳಿದಂತೆ, ಓ ದಾರಿದೀಪವಾದ ಕಾರ್ಗತ್ತಲೆ, ಅರುಣೋದಯಕ್ಕೂ ಮಿಗಿಲು ನಿನ್ನೀ ಸೊಗಸು. ಪ್ರಿಯ ಪ್ರೇಯಸಿಯನ್ನು ಒಗ್ಗೂಡಿಸಿದ ರಾತ್ರಿಯೇ, ಪ್ರಿಯೆಯನ್ನು ಪ್ರಿಯತಮನನ್ನಾಗಿಸಿ ಪರಿವರ್ತಿಸಿದ್ದಿ. ಸಂಕಟಗಳ ಉಗ್ರತೆ, ಆಕೆ ಸಂಕಟಗಳನ್ನು ಅನುಭವಿಸಿದ ರೀತಿ, ಸಂಕಟಗಳ ಪಾನಪಾತ್ರೆಯನ್ನು ಹುಂಡು ಹುಂಡಾಗಿ ಸವಿದ ನಮೂನೆಯಿಂದಾಗಿ
ಇತರರಿಗೆ ಆಕೆಯ ಸಂಕಟಗಳ ಸರಮಾಲೆಯ ತೀಕ್ಷ್ಣತೆಯ ಅರಿವಾಗುತ್ತಿರಲಿಲ್ಲ. ಸಂಕಟಗಳೆಲ್ಲವೂ ದಯಾಮಯ ತಂದೆಯ ಕೊಡುಗೆ. ತನ್ನ ಆಧ್ಯಾತ್ಮ ಪ್ರಿಯಪತಿ ಯೇಸುಸ್ವಾಮಿ ಅವೆಲ್ಲವನ್ನು ತಳಮಟ್ಟ ಕುಡಿದಿದ್ದಾರೆಂಬ ಅರಿವಿನಿಂದ ಆಕೆ ಆನಂದದಿಂದ, ತಾಳ್ಮೆಯಿಂದ, ಸಂತೋಷಾತಿರೇಕದಿಂದ ನಗು ನಗುತ್ತಲೇ ಸ್ವೀಕರಿಸಿ ಎಲ್ಲ ಸಂಕಟಗಳನ್ನು, ರೋಗ ರುಜಿನಗಳನ್ನು, ಕಾಯಿಲೆ ಕಸಾಲೆಗಳನ್ನು, ಅತ್ಯಧಿಕ ನೋವನ್ನು ನುಂಗಿಕೊಳ್ಳುತ್ತಿದ್ದರು. ಪ್ರಿಯರೇ, ಗಂಭೀರವಾದ ಆರೋಗ್ಯ ಸಮಸ್ಯೆಗಳ ಸರಣಿಯ ನಂತರ ಅವರು 28 ಜುಲೈ 1946ರಂದು ತಮ್ಮ 35ನೇ ವಯಸ್ಸಿನಲ್ಲಿ ನಿಧನರಾದರು. ಅವರನ್ನು ಕಥೋಲಿಕ ಸೆಂಟ್ ಮೇರೀಸ್ ದೇವಾಲಯ, ಬರ್ನಾಮ್ಗಣಂ, ಟ್ರಾವೆಂಕೂರ್, ಇಂದಿನ ಕೊಟ್ಟಾಯಂ ಜಿಲ್ಲೆ, ಪಲಯಂ ಧರ್ಮಕ್ಷೇತ್ರದಲ್ಲಿ ಸಮಾಧಿ ಮಾಡಲಾಯಿತು. ತನ್ನ ಕಾಯಿಲೆಯ ನಿಮಿತ್ತ ಆಕೆ ಅನೇಕ ಅಪಾರ್ಥಗಳಿಗೆ ತುತ್ತಾಗಿದ್ದುದರ ಪರಿಣಾಮ ಸಹನೆ, ತಾಳ್ಮೆ ಹಾಗೂ ದೃಢತೆಯ ಗುಣಗಳಲ್ಲಿ ಅಪಾರವಾಗಿ ಬೆಳೆದರು. ಸಂತ ಅಲ್ಫೋನ್ಸರವರೇ, ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.